ನೀನೇನ್ ಬೇಕು ಅಂತ ಅವನ್ನ ಸಾಯಿಸ್ದ? ನಿನ್ನನ್ ರಕ್ಷಿಸ್ಕೊಳ್ಳೋದಕ್ಕೆ ಹಾಗೆ ಮಾಡ್ದೆ. ಅದಕ್ಕೆ ಹೇಳಿದ್ರೆ ಒಳ್ಳೇದಲ್ವಾ? ನಾಳೆ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಯಾರಾದ್ರೂ ಬಂದ್ರೆ ಅವ್ರ ಮನೆ ಮರ್ಯಾದೆ ನನ್ನಿಂದನೇ ಹೋಗತ್ತಲ್ವಾ? ಏನೂ ಇಲ್ಲ. ಒಂದ್ ವೇಳೆ ಆಮೇಲೆ ಗೊತ್ತಾದ್ರೆ ನೀನ್ ಕಾಪಾಡ್ಕೊಳಕ್ ಮಾಡ್ದೆ ಅಂತ ಆನಂದ ಅತ್ತನೇ ವಾದ ಮಾಡ್ತಾರೆ. ಆದ್ರೂ ಅವ್ರಿಗಿರೋ ರೇಂಜ್ಗೆ ಈ ವಿಷಯ ಹೊರಗೆ ಬರ್ದೇ ಇರೋ ತರ ಅವ್ರು ಏನೋ ಮ್ಯಾನೇಜ್ ಮಾಡ್ತಾರೆ. ನೀನ್ ಸುಮ್ನೆ ಇವಾಗ ಹೇಳಕ್ ಹೋಗ್ಬೇಡ. ನಿನಗ್ ಪ್ರಜ್ಞೆ ಇಲ್ದೇ ಇರ್ಬೇಕಾದ್ರೆ ಆಗಿರೋದ್ರಲ್ಲಿ ನಿನ್ ತಪ್ಪು ಏನೂ ಇಲ್ದೇ ಇರೋದಕ್ಕೆ ದರ್ಶನ್ ಈ ಮದ್ವೆ ಒಪ್ಕೊಂಡಿದ್ದಾನೆ. ಇಲ್ಲ ನಾನ್ ಕೊಲೆನೂ ಮಾಡ್ದೆ ಅಂತ ಹೇಳಿದ್ರೆ, ಒಂದ್ ವೇಳೆ ನೀನ್ ಬೇಡ ಅಂದ್ರೆ ಈ ಮದ್ವೆ ಏನಾದ್ರೂ ನಿಂತು ಹೋದ್ರೆ ಅಪ್ಪಂಗ್ ಏನಾಗುತ್ತೋ ಅಂತ ಯೋಚನೆ ಮಾಡಿದ್ಯಾ? ಅಪ್ಪ ಏನಾಯ್ತಪ್ಪ? ಏನಾಯ್ತು ಅಪ್ಪ? ಏನಾಯ್ತು ಅಪ್ಪ? ಇನ್ನ ಏನು ಯೋಚನೆ ಮಾಡ್ಬೇಡ, ಬಾ. ಏನ್ರಿ, ಸಮಾಧಾನ ಮಾಡ್ಕೊಳ್ಳಿ. ಶರಣ್ಯ, ಅಳ್ಬೇಡ್ವೆ. ಅಷ್ಟಕ್ಕೂ ನಾವು ದುರಾದೃಷ್ಟವಂತರೋ ಅದೃಷ್ಟವಂತರೋ ಗೊತ್ತಾಗ್ತಿಲ್ಲ ಗೀತಾ. ಇಂಥ ದುರ್ಘಟನೆ ಆಗಿದ್ದು ಇವಳು ದುರಾದೃಷ್ಟ. ಇಷ್ಟೆಲ್ಲ ಆದ್ರೂ ಅವರೆಲ್ಲರೂ ಮದ್ವೆಗೆ ಒಪ್ಪಿ ಸಂತೋಷವಾಗಿ ಅವಳ ಅತ್ತೆ ಮನೆಗೆ ಹೋಗ್ತಿದ್ದಾಳಲ್ವಾ, ಅದೇ ನಮ್ಮ ಅದೃಷ್ಟ ರೀ. ಇಷ್ಟೆಲ್ಲ ಆದ್ಮೇಲೂ ಕೂಡ ಅತ್ತೆಯವರು ಯಾಕಿಂತ ನಿರ್ಧಾರ ತಗೊಂಡ್ರೋ ಏನೋ, ನನ್ಗೇನು ಗೊತ್ತಾಗ್ತಿಲ್ಲ. ಅದಕ್ಕೆ ಏನೋ ಎಲ್ರೂ ಅವ್ರನ್ನ ದೇವತೆ ಅನ್ನೋದು. ಭೈರವಿ ವಿಚಾರ ಪಕ್ಕಕ್ಕಿಡು ಗೀತಾ. ಅಷ್ಟಕ್ಕೂ ಆ ಹುಡುಗಂದು ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂದ್ರೆ, ಬಲಾತ್ಕಾರ ಆಗಿರೋ ಒಂದು ಹೆಣ್ಣು ಮಗುನ ಹೆಂಡತಿಯಾಗಿ ಸ್ವೀಕರಿಸೋದು ಅಂದ್ರೆ ಎಷ್ಟು ದೊಡ್ಡ ಮನಸ್ಸಿರ್ಬೇಕು. ಚಿಕ್ಕವನಾದ್ರೂ ಕೂಡ ನಿಜವಾಗ್ಲೂ ನಾವಿಬ್ರು ಅವನ್ ಕಾಲಿಗೆ ಬೀಳ್ಬೇಕಾಗಿತ್ತು. ಒಂದು ಮಾತು, ಒಂದೇ ಒಂದು ಮಾತು, ಶರಣ್ಯನ ನಾನು ಮದ್ವೆ ಮಾಡ್ಕೊಳ್ಳಲ್ಲ ಅಂದಿದ್ರೆ ಈ ಪ್ರಾಣ ಅಲ್ಲೇ ಹೋಗ್ಬಿಡ್ತಿತ್ತು. ಏನ್ರಿ, ಯಾಕ್ರಿ ಅಂತ ಮಾತುಗಳು? ಅವ್ರ ಅಮ್ಮನ ಮಾತಿಗಿಲ್ಲ ಅನ್ನೋಕ್ಕಾಗ್ದೆ ಮದ್ವೆಗೆ ಒಪ್ಕೊಂಡಿದಾರೋ ಏನೋ. ಮದ್ವೆ ಆದ್ಮೇಲೆ ಇವಳನ್ನ ಹೆಂಡತಿಯಾಗಿ ನೋಡ್ಕೊಳ್ಳಲ್ವೇನೋ ಅಂತ ಕಾಂಚನ ಮಾತಾಡ್ತಿದ್ರೆ ಯಾಕೆ ಆ ರೀತಿ ಮಾತಾಡ್ತಿದ್ದಾಳೆ ಅಂತ ನನಗೆ ಕೋಪ ಬಂದಿತ್ತು. ಆದ್ರೆ ಅವಳು ಹಾಗೆ ಕೇಳಿದ್ದೆ ಒಳ್ಳೇದಾಯ್ತು. ಅವಳು ಹಾಗೆ ಕೇಳಿದ್ದಕ್ಕೇನೆ ನಮ್ಗಾಗೋ ಅಂತ ಅಳಿಯನ್ ಮನ್ಸು ಎಷ್ಟು ಒಳ್ಳೇದು ಅಂತ ನಮ್ಗೆ ಅರ್ಥ ಆಯ್ತು ರೀ. ಹೌದು, ಮದ್ವೆ ಆದ್ಮೇಲೆ ಇವಳ ಸಂಸಾರ ಹೇಗಿರುತ್ತೋ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಗೀತಾ. ಅವಳಿಗೆ ನಡೆದಿರೋ ಅನ್ಯಾಯನೆಲ್ಲ ಮುಚ್ಚಿಡ್ಬಹುದಾಗಿತ್ತು. ಆದ್ರೆ ಹಾಗೆ ಮುಚ್ಚಿಡ್ದೇನೆ ಎಲ್ರ ಮುಂದೆನೂ ನಿಜ ಹೇಳಿದ್ಲು ನನ್ನ ಮಗಳು. ಅವಳು ನಮ್ಮ ಮಗಳು ರೀ, ನಮ್ಮ ರಕ್ತ ಅವಳು, ನಾವು ಬೆಳೆಸಿರೋ ಮಗಳು. ಅವಳು ತಪ್ಪು ಮಾಡಿದಾಳೆ ಅಂದ್ರೆ ನಮ್ಮ ಪ್ರಾಣ ಹೋದಾಗೆ ಅಲ್ವಾ? ಸಮಾಧಾನ ಮಾಡ್ಕೋ ಶರಣ್ಯ, ಸಮಾಧಾನ ಮಾಡ್ಕೋ. ನಾನತ್ತು ನಿನ್ನ ಅಳಿಸೋದಿಲ್ಲ. ನೀನ್ ಅಳಬಾರ್ದಲ್ಲ, ಅಳಬಾರ್ದು.
ನಿಮ್ಗೆಲ್ರಿಗೂ ಗೊತ್ತಿರೋದು ನನ್ಗಾಗಿರೋ ಅನ್ಯಾಯ ಅಷ್ಟೇ. ಆದ್ರೆ ಈ ಕೈಯಾರೆ ನಾನು ಒಬ್ರನ್ನ ಸಾಯಿಸ್ದೆ. ಈ ವಿಷಯ ದೇವಸ್ಥಾನದಲ್ಲಿ ಅತ್ತೆ ಹತ್ರ ಹೇಳ್ಬೇಕು ಅಂತಂದ್ರೆ ಅಕ್ಕ ಹೇಳಕ್ಕೆ ಬಿಡ್ಲಿಲ್ಲ. ಇವಾಗ ನಿಮಗೆ ಹೇಳೋಣ ಅಂದ್ರೆ ನಿಮ್ಗೇನಾದ್ರೂ ಆದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಹಾಗಂತ ನಡೆದಿರೋದು ಮನ್ಸಲ್ಲೇ ಬಚ್ಚಿಟ್ಕೊಂಡು ಇರಕ್ಕಾಗಲ್ಲ. ನನಗಿಷ್ಟೆಲ್ಲ ಅನ್ಯಾಯ ಆದ್ರೂ ಅವ್ರ ಮನೆ ಸೊಸೆ ಮಾಡ್ಕೋತೀನಿ ಅಂತಂದ್ರು, ಅವರು ಹೆಂಡತಿಯಾಗಿ ಒಪ್ಕೋತೀನಿ ಅಂತಂದ್ರು. ಅಂತ ಒಳ್ಳೆ ವ್ಯಕ್ತಿಗಳಿಗೆ ನಿಜ ಹೇಳ್ದೆ ಮುಚ್ಚಿಟ್ರೆ ನನ್ನಷ್ಟು ಕೆಟ್ಟವರು ಇನ್ಯಾರು ಇರಲ್ಲ. ಅದಕ್ಕೆ ಈ ವಿಷಯನ ಅತ್ತೆ ಹತ್ರ ಹೇಳೇ ಹೇಳ್ತೀನಿ. ಸಖತ್ತಾಗಿತ್ತು ಪ್ಲಾನ್. ಅನ್ಕೊಂಡಿದ್ದ ತರನೇ ನಡೀತು. ವರ್ಕೌಟ್ ಆಗಿದ್ದಿದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು. ಇವಾಗ ಏನ್ ಮಾಡಿ ಈ ಮದ್ವೆ ನಿಲ್ಸ್ಬೇಕು? ಆವೇಶ ಪಟ್ಟು ಕೋಪ ಮಾಡ್ಕೊಂಡು ಸಮಸ್ಯೆನ ಬಗೆಹರ್ಸಕ್ ಆಗಕ್ಕಿಲ್ಲ. ಅನ್ಕೊಂಡಿರೋದ್ನ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು. ಇನ್ನೇನ್ ಯೋಚನೆ ಮಾಡ್ಬೇಕು? ಇನ್ನೇನ್ ಮಾಡ್ತೀಯಾ? ಅದೇನೇ ಪರಿಸ್ಥಿತಿ ಬಂದ್ರೂ ಮದ್ವೆ ಆಗೇ ಆಗುತ್ತೆ ಅಂತ ಅವ್ರು ಹೇಳಿದ್ರಲ್ವಾ. ಮತ್ತೆ ನೀನ್ ಅವಳಿಗೆ ಫೋನ್ ಮಾಡಿ ಅವಳನ್ನ ಹೆದರ್ಸೋ ಅವಕಾಶನೂ ಇಲ್ಲ ನಿನ್ಗೆ. ಎದುರಿಸಿದ್ರೆ ಕೆಲ್ಸ ಆಗ್ತೈತೆ ಅಂತ ಅನ್ಕಂಡೆ, ಆಗ್ಲಿಲ್ಲ. ಈಗ ಇನ್ನೊಂದು ದಾರಿ ಹುಡುಕ್ಬೇಕು. ಇನ್ನೇನ್ ದಾರಿ ಇದೆ? ಎಲ್ಲಾ ದಾರಿ ಮುಚ್ಕೊಂಡು ಹೋದ್ಮ್ಯಾಕೆ ಯಾವ್ದೋ ಒಂದ್ ದಾರಿ ತೆಗಿತೈತೆ ಅಂತ ದೊಡ್ಡವ್ರು ಹೇಳವ್ರಲ್ಲ. ಯಾವ್ದಾದ್ರೂ ಒಂದು ಹಿಡ್ಕಬೇಕು. ಅವಳು ಮದುವೆ ನಿಲ್ಸಕ್ಕೆ ಇನ್ನು ನಮ್ಗೆ ಅವಕಾಶ ಐತೆ. ಫೋಟೋನು ವಿಡಿಯೋನು ಡೈರೆಕ್ಟ್ ಆಗಿ ಮದುವೆನಾಗೆ ತೋರಿಸ್ಬೇಕು. ಆದ್ರೆ ಅದನ್ನ ತೋರ್ಸಿದ ಮ್ಯಾಕೆ ಜನರ ಮುಂದೆ ಮರ್ಯಾದೆ ಹೋಯ್ತದಲ್ಲ. ಆಗ ಮದುವೆ ಹೆಂಗ್ ನಡೀತೈತೆ ಅಂತ ನಾನು ನೋಡ್ತೀನಿ. ಬನ್ನಿ ಮಾವ, ಆ ರೂಮಲ್ಲಿ ಇಟ್ಬಿಡಿ. ಸರಿ ಆಯ್ತು ಮಯ್ಯ. ತಮ್ಮ, ಎಲ್ರಿಗೂ ಇನ್ವಿಟೇಷನ್ ಹೋಗಿದೆಯಲ್ವಾ? ಎಲ್ರಿಗೂ ಹೋಗಿದೆ ಅಣ್ಣ. ಸಂಜೆ ಅಷ್ಟರಲ್ಲಿ ಎಲ್ಲ ಸಂಬಂಧಿಕರು ಮನೆಗೆ ಬರ್ತಾ ಇದ್ದಾರೆ. ಮತ್ತೆ ಉಳ್ಕೊಳ್ಳೋದಕ್ಕೆ ಹೋಟೆಲ್ ರೂಮ್ಸ್ ಎಲ್ಲ ಬುಕ್ ಮಾಡಿದಣ್ಣ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಸುಮ್ನೆ ಬರ್ತೀನಿ ಅಂತ ಹೇಳಿದ್ರೆ ಆಗಲ್ಲ, ಖಂಡಿತ ಬರ್ಬೇಕು. ಇಲ್ಲ ಅಂದ್ರೆ ನಾನೇ ಜಗಳ ಮಾಡಕ್ ಬಂದ್ಬಿಡ್ತೀನಿ. ಅಬ್ಬಾ, ಏನ್ರಿ ನೀವ್ ಇಲ್ಲಿ ನಿಂತ್ಕೊಂಡಿದ್ದೀರಾ? ಹೊರಗೆ ಡೆಕೋರೇಷನ್ ಅವರು, ಶಾಮಿಯಾನ ಅವರು ಬಂದಿದಾರೋ ಇಲ್ವೋ ಹೋಗ್ ನೋಡಿ. ಹಾಗೆ ಕ್ಯಾಟ್ರಿಂಗ್ ಅವ್ರು ಬಂದ್ರ ಇಲ್ವಾ ನೋಡಿ. ಹೋಗ್ರಿ. ಇಲ್ಲಿ ನೋಡು. ಇಲ್ಲ ಅಣ್ಣ, ನೀನ್ ನಡಿ. ನಂದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ನರಮತಿಗೆ ಕ್ಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಮರ್ದಿನಿ ಶೈಲಸುತೆ ಸುರವರವರ್ಷಿಣಿ ದುರ್ಧರದರ್ಶಿನಿ ದುರ್ಮುಖಮರ್ಷಿನಿ ಹರ್ಷರತೆ ತ್ರಿಭುವನಪೋಷಿನಿ ಶಂಕರದೋಷಿನಿ ಕಿಲ್ಬಿಷಮೋಷಿನಿ ಘೋಷರತೆ ದಿನಿ 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 ವಿನಾದ ಸಪೂರ್ಣವೇ
ಚಿಕ್ಕಮ್ಮ. ನೈನಿ ಲಗ್ನ ಪತ್ರಿಕೆ ಬಂತಲ್ವಾ? ಬಂತು ಚಿಕ್ಕಮ್ಮ, ನೋಡ್ದೆ. ಯಾವಾಗ ಹೊರಟಿದ್ಯಾ? ನೀನು ತಪ್ಪದೇ ಬರಬೇಕು. ಬರಬೇಕು ಚಿಕ್ಕಮ್ಮ, ತಪ್ಪದೆ ಬರಬೇಕು. ಖಂಡಿತ ಬರ್ತೀನಿ. ತಣ್ಣೀರಲ್ಲಿ ಕಣ್ಣೀರನ್ನ ಸೇರಿಸಿ ಅಮ್ಮ ಮಗಳು ಇಬ್ರು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾವ್ರಮ್ಮಿ. ಅವ್ರಿಗೆ ಹೇಳಮ್ಮ, ಅಷ್ಟಕ್ಕೂ ಅಳ್ಬೇಕಾಗಿರೋದು ಇಲ್ಲಲ್ಲ ಮದ್ವೆಲಿ ಅಂತ. ಸ್ವಲ್ಪ ಕಣ್ಣೀರ್ನ ಉಳಿಸ್ಕೊಳ್ಳೋದಕ್ಕೆ ಹೇಳಮ್ಮ. ಮುಚ್ಕೊಳ್ಳೋದ್ ಯಾಕೆ? ಇಲ್ ನೋಡು, ಆ ವಿಡಿಯೋಸು ಫೋಟೋಸ್ ಎಲ್ಲ ಈ ಪೆನ್ ಡ್ರೈವ್ ನಾಗೆ ತಗೊಂಬಂದಿದ್ದೀನಿ. ಮದ್ವೆ ಮಂಟಪದಾಗೆ ಇದನ್ನ ಆಗ್ತಿದ್ದಂಗೆ ಕಣ್ಣು ಒಳಗೆ ಮುಚ್ಚಿಟ್ಕೊಂಡಿರೋ ಕಣ್ಣೀರು ತನಗ್ ತಾನೇ ಆಚೆ ಬರ್ಬೇಕು.
ಹಲೋ ಸಮೀರಾ. ಹಾ, ಯಾಕಿನ್ನೂ ಬಂದಿಲ್ಲ? ಬರ್ತಾ ಇದ್ದೀನಿ. ಮದ್ವೆಗೆ ಮದುಮಗಳೇ ಲೇಟಾಗಿ ಬಂದ್ರೆ ತುಂಬಾ ಕೆಟ್ಟದಾಗಿರತ್ತೆ. ಏನು ಇವತ್ತು ತುಂಬಾ ಕಾನ್ಫಿಡೆಂಟ್ ಆಗಿದ್ಯಾ? ಈ ಕಾನ್ಫಿಡೆನ್ಸು ನಂದಲ್ಲ, ಶರಣ್ಯ ಕೊಟ್ಟಿದ್ದು. ಹೌದು, ಅವಳು ಬರ್ಲಿಲ್ಲ ಅಲ್ವಾ? ಮದ್ವೆ ಆಗ್ಬಾರ್ದು ಅನ್ಕೊಂಡಿರೋ ಅವಳು ಯಾಕೆ ಬರ್ತಾಳೆ? ಮದುಮಗಳು ಬಂದ್ಬಿಟ್ಲು. ಬನ್ನಿ. ಮದ್ವೆ ಮಂಟಪಕ್ಕೂ ಬಂದಾಯ್ತು. ಇನ್ನು ಮದ್ವೆ ಹೇಗೆ ನಿಲ್ಲಿಸ್ತಾಳೆ? ಅಕ್ಕ, ಶರಣ್ಯ ಮನೆಯವ್ರನ್ನ ರೂಮಿಗೆ ಕರ್ಕೊಂಡು ಹೋಗಿ. ಆಗ್ಲಿ ಭೈರವಿ, ಬಾಮ್ಮ. ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೋತಿದ್ಯಾ ಅಂತ ನನಗ್ ಗೊತ್ತಿದೆ. ಕಣ್ಣೀರ್ ನೋಡ್ದಿರೋ ಕಣ್ಣಂತೂ ಇರೋದಿಲ್ಲ. ಲೈಫಲ್ಲಿ ಕಷ್ಟಗಳು ಬರ್ತಾನೆ ಇರತ್ತೆ. ಹಾಗಂತ ಅಲ್ಲೇ ಇದ್ದು ಬಿಡಬಾರ್ದು. ಅದನ್ನ ದಾಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅದೇ ಜೀವನ ಅಂದ್ರೆ. ಏನೇ ಅವರಷ್ಟು ಧೈರ್ಯ ಹೇಳ್ತಿದ್ರು, ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹೌದು, ಹೊಸ ಜೀವನಕ್ಕೆ ಕಾಲಿಡ್ತಿದ್ಯಲ್ಲ, ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು. ಅಕ್ಕ, ಕರ್ಕೊಂಡು ಹೋಗು. ಬಾಮ್ಮ. ಏನು ಅವ್ಳು ಕಣ್ಣೀರ್ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ಯಾ? ಅವಳಿಗಷ್ಟೇ ಅವಳು ಕಣ್ಣೀರ್ ಹಾಕ್ಬಾರ್ದಮ್ಮಿ, ನಾವು ಕಣ್ಣೀರ್ ಹಾಕಿಸ್ಬೇಕು. ಇದರಿಂದ ಏಯ್, ಎಮ್ಮೆ ತರ ಇದೆಯಾ? ಕಣ್ ಕಾಣ್ಸಕ್ಕಿಲ್ಲ ನಿಂಗೆ? ಅಮ್ಮ, ಕಿರುಚ್ಬೇಡ. ಪೆನ್ ಡ್ರೈವ್ ಎಲ್ಲಮ್ಮಿ? ಅಮ್ಮಿ, ಏನಾಗಿರ್ಬೋದು ಅಂತೀಯಾ? ಪೆನ್ ಡ್ರೈವ್ ಕಾಣಿಸ್ತಾನೆ ಇಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಮ್ಮ, ಆಗ್ಲೇ ನೀನು ಹಿಂದಕ್ಕೆ ತಿರುಗ್ದೆ ಅಲ್ವಾ? ಮೇಲೇನಾದ್ರೂ ಬಿದ್ದಿರ್ಬೋದಾ? ಇರ್ಬೋದು ಕಣಮ್ಮಿ. ಸರಿ ಅಮ್ಮಿ, ನೀನ್ ಇಲ್ಲೇ ಇರು, ನಾನ್ ಏನಾದ್ರೂ ತಗೊಂಬತ್ತೀನಿ. ಮದ್ವೆ ನಿಲ್ಲಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ, ಅಂದ್ರೂ ಯಾಕೆ ಇಲ್ಲಿಗೆ ಬಂದ್ಲು? ಬರ್ಬಾರ್ದಿತ್ತಲ್ವಾ?
ಏನ್ರಿ ಭೈರವಿಯವರು ಕರೀತಾ ಇದ್ದಾರೆ, ಬರ್ತೀನಿ ರೀ. ಶರಣ್ಯ, ಅಷ್ಟ್ರೊಳಗಡೆ ನೀನು ರೆಡಿ ಆಗಮ್ಮ. ನಡೀರಿ.